ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಶಾಪಿಂಗ್ ವಿಡಿಯೋ ಆದಮೇಲೆ ಮತ್ತೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೆನ್ನೆ ಎಲ್ಲ ಸಲೂನ್ಗೆ ಹೋಗಿ ಬಂದೆ. ಸೊ ಇವಾಗ ನಾನು ನೇಲ್ಸು ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಚಲೋ ಹೋಗೋಣ. ಈಗ ನಾನು ಊಟ ಬೇರೆ ಮಾಡಲಿಲ್ಲ, ಲೇಟ್ ಆಗುತ್ತೆ. ಸೊ ಇವಾಗ ಸೆಂಟ್ರಲ್ಲಿದೆ, ನನಗೆ ಬ್ರೇಕ್ಫಾಸ್ಟು ಆಗಿ 1 ಅವರ್ ಆಗಿದೆ. ಸೊ ಊಟದ್ದು ನಾನು ರೆಡಿ ಮಾಡ್ಕೋಬೇಕು. ಆ್ಯಂಡ್ ಈಗ ಸಲೂನ್ಗೆ ಹೋಗಬೇಕು. ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದೀನಿ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಡಯಟ್ ಮಾಡೋವಾಗ ಇದೊಂದು ಪ್ರಾಬ್ಲಮ್ ಜಾಸ್ತಿ ಎದುರಿಸ್ಬೇಕಾಗತ್ತೆ. ಸೊ ಅದಕ್ಕೆ ಏನಾದರೂ ಬೇಗ ರೆಡಿ ಮಾಡ್ಕೊಳ್ಳೋ ಅಂಥದ್ದು ಉಪಾಯ ಹುಡುಕಿ ಬೇಗ ಏನಾದರೂ ಒಂದು ಮಾಡ್ಕೊಂಡು ತಿಂದ್ಬಿಟ್ಟು ಹೋಗಬೇಕು. ಡಯಟ್ ಮಾತ್ರ ಬ್ರೇಕ್ ಮಾಡಬಾರ್ದು. ಓಕೆ, ಬನ್ನಿ ಏನು ಮಾಡ್ತೀನೋ ತೋರಿಸ್ತೀನಿ. ಸೊ ಇವಾಗ ಎಳ್ನೀರು ಕುಡಿತಾ ಇದ್ದೀನಿ. ಇದು ಎಳ್ನೀರು ಅಂದರೆ ನಂಬಕ್ಕೆ ಆಗಲ್ವಲ್ಲ, ಬಿಕಾಸ್ ಅಷ್ಟು ಕ್ಲಿಯರ್ ಆಗಿದೆ ನೀರು. ಸೊ ಇದು ಎಳ್ನೀರು. ಬೀನ್ಸು ಸಾಟೆ ಮಾಡ್ಕೋತಾ ಇದ್ದೀನಿ. ಎಗ್ಸು ಇಟ್ಟಿದ್ದೀನಿ. 5 ಎಗ್ಸ್ ತಿಂತಾಯಿದ್ದೀನಿ ಪ್ರೋಟೀನ್ಗೆ. ಫ್ರಿಜ್ಜಲ್ಲಿ ದೋಸೆ ಇಟ್ಟಿದೆ. ಸೊ ದೋಸೆ ಹಾಕ್ಕೋಬೇಕು. ಆಮೇಲೆ 1 ಫ್ರೂಟ್, ಇದು 1 ತಿಂತೀನಿ, ಆರೆಂಜ್. ಆ್ಯಂಡ್ 1 ಅಲೆಕ್ಸ್ ತಿಂತೀನಿ. 1 ಅಲೆಕ್ಸ್ ತಿಂತೀನಿ. 1 ಅಲೆಕ್ಸ್ ನೋಡ್ಲಾ ಅವನಿಗಿದು ಇದು 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 ಬೇಕು. ಲಿಯೋ ಎಲ್ಲಿ? ಆ್ಯಂಡ್ ಇಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ. ಸೊ ಇವಾಗ ಅದು ಎಳ್ನೀರು ಕುಡಿಬೇಕು. ಹೊಟ್ಟೆ ಆಗ್ತಾಯಿಲ್ಲ, ಗೊತ್ತಿಲ್ಲ. ನಿನ್ನೆಯಿಂದ ಏನು ತಿಂದಿಲ್ಲ ಅಂದ್ರೂ ಹೊಟ್ಟೆ ಆಗ್ತಾಯಿಲ್ಲ. ಇದು ಏನೋ ಒಂಥರ ಆಗೋಗಿದೆ. ಲೆಟ್ಸ್ ಈಟ್ ಆರೆಂಜ್. ಡೋಂಟ್ ಲುಕ್ ಲೈಕ್ ದ್ಯಾಟ್ ಅಲೆಕ್ಸ್. ಅವನು ಹಿಂಗೆ ನೋಡ್ತಾ ಇದ್ದಾನೆ ಗೊತ್ತಾ ನನ್ನನ್ನು. ಆಲ್ ಲ್ಯಾಕ್ಸ್. ಈ ನಡುವೆ ಈ ಥರ ಎಲ್ಲ ಹುಚ್ಚಾಗಿ ಜಾಸ್ತಿಯಾಗಿ ಆಡ್ತಾ ಇರ್ತೀನಿ. ಅದಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ. ನ್ಯಾಚುರಲಾಗಿ ನಾನು ಹಿಂಗೆ ಇರ್ತೀನಿ ಗೊತ್ತಾ ಮನೆಯಲ್ಲೆಲ್ಲ. ನೋಡಿ ಇಷ್ಟು ದೊಡ್ಡ ಮನೇಲಿ ಈಗ ನಾನು ಒಬ್ಬಳೇ ಇರೋದು. ಅಲ್ಲ, ನಾನು ಒಬ್ಬಳೇ ಅಲ್ಲ, ನನ್ನ 4 ಮಕ್ಕಳು ಇದ್ದಾರೆ. ಸೊ ಅವ್ರ ಜೊತೆ ನಾನು ಹ್ಯೂಮನ್, ನಾನೊಬ್ಬಳೇ ಇರೋದು. ಇನ್ನೇನಾಯಿತು, 3 o'clock ಆಂಟಿ ಬರ್ತಾರೆ, 3:30ಗೆ ಬರ್ತಾರೆ. 2 times ಬರ್ತಾರೆ ಕೆಲಸದ ಆಂಟಿ. ಬೆಳಗ್ಗೆ ಮತ್ತು ಸಾಯಂಕಾಲ. ಬೆಳಗ್ಗೆ ಮತ್ತು ಸಾಯಂಕಾಲ ಬಂದು ಕಸ ಗುಡಿಸಿ ಸಾಯಂಕಾಲ ಪಾತ್ರೆ ತೊಳೆದು ಕೊಟ್ಬಿಟ್ಟು ಏನಾದರೂ ಕೆಲಸ ಇದ್ದರೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಆಂಟಿ. ಗೊತ್ತಿಲ್ಲ ನನಗೆ, ನೆನ್ನೆಯಿಂದ ಹೊಟ್ಟೆ ಹಸಿವೆ ಆಗ್ತಾಯಿಲ್ಲ. ಅಲೆಕ್ಸ್ ಹೆಂಗೆ ನೋಡ್ತಾ ಇದ್ದಾನೆ ಗೊತ್ತಾ ನನ್ನನ್ನು. ಡಯಟ್ ಮಾಡೋವಾಗ ಹೊಟ್ಟೆ ಹಸಿವಾಗಿಲ್ಲ ಅಂದರೆ ಅದೊಂದು ವರ ಗೊತ್ತಾ. ಇಷ್ಟು ದಿನ ಎಷ್ಟು ತಿಂದರೂ ಹೊಟ್ಟೆ ಹಸಿವಾಗೋದು. ಬಟ್ ಈಗ 2 ಡೇಸಿಂದ ನನಗೆ ಹೊಟ್ಟೆ ಹಸಿವು ಕಡಿಮೆ ಆಗಿದೆ. ಗ್ರೇಟ್. ಸೊ ನಾನು ಮೊನ್ನೆ ಚೀಟ್ ಮಾಡಿದೆ ಅಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಲೈಕ್ ಕೇಕ್ ತಿಂದೆ. ಅದಾದಮೇಲೆ ಬಿರಿಯಾನಿ ಮತ್ತು ಸ್ವಲ್ಪ ಸಣ್ಣ ಚೀಟ್ ಮಾಡಿದೆ. ಆದರೂ ನಾನು ವೆಯ್ಟ್ ಗೇನ್ ಆಗಲಿಲ್ಲ. ಅಂದರೆ ವೆಯ್ಟಲ್ಲಿ ವೇರಿಯೇಷನ್ ಏನೂ ಆಗಿಲ್ಲ, ಸೇಮ್ ಅಷ್ಟರಲ್ಲೇ ಇದೆ. ಬಟ್ ಕಡಿಮೆ ಆಗ್ತಾಯಿತ್ತೋ ಏನೋ ಗೊತ್ತಿಲ್ಲ, ಕಡಿಮೆ ಆಗಿಲ್ಲ. ಸರ್ ನೋಡೋಣ ನಾಳೆದ್ದು. ಇವಾಗ 64.00. ಸೊ 64 ಇದೆ ಕರೆಕ್ಟಾಗಿ. 63 ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ಪೇಷನ್ಸ್ ಬೇಕು, ಆಗುತ್ತೆ. ತಿಂದ್ಬಿಟ್ಟು ಸಿಗ್ತೀನಿ. 5 eggs ತೊಗೊಂಡಿದ್ದೀನಿ. ರಾತ್ರಿ ಕಡಿಮೆ ತಿಂತೀನಿ. ಸೊ 3 egg ವೈಟು, 2 ಹೋಲ್ ಎಗ್ಗು, ಬೀನ್ಸ್ ಸಾಟೆ ಮಾಡ್ಕೊಂಡಿರೋದು, ಚಟ್ನಿ ಪುಡಿ, ಟೊಮೆಟೊ ಗೊಜ್ಜು ಮತ್ತು
ದೋಸೆ. ಸೊ ಕಾರ್ಬ್ಸ್, ಫೈಬರ್, ಪ್ರೋಟೀನ್. ಇಷ್ಟೊತ್ತು ಮನೇಲಿ ಏನೂ ಇರಲಿಲ್ಲ. ಇದಕ್ಕೂ ಮುಂಚೆ ನನಗೆ ಡಯಟ್ಗೆ ಅಂತ ಏನೂ ಇರಲಿಲ್ಲ. ಓಕೆ, ಅಂದರೆ ನಾನು ಫಿಶ್ ಆಗಲಿ ಚಿಕನ್ ಆಗಲಿ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಮಳೆ ಬರ್ತಿದೆ. ಸೊ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ರೆಡಿ ಅಷ್ಟೇ. ಡಯಟ್ ನಾಟ್ ರಿಸ್ಕಿ, ಎಲ್ಲ ತಿಳ್ಕೊಂಡಿದ್ರೆ ಮುಗೀತು. ಸೊ ಬಾರಿಸೋಣ. ಹೊಟ್ಟೆ ಹಶ್ವಾಗ್ತಿದೆ. ಟೊಮ್ಯಾಟೊ ಗೊಜ್ಜು ಮತ್ತು ದೋಸೆ. ನಾನು ಈ ದೋಸೆನ ಇದ್ರಲ್ಲಿ ಆಲಿವ್ ಆಯಿಲಲ್ಲಿ ಮಾಡ್ಕೊಂಡಿರೋದು. ಸೊ ಚಿಕ್ಕ ಚಿಕ್ಕ ದೋಸೆ ನೋಡಿ ಇಷ್ಟೇ. ಅದು ತೆಳುವಾಗಿ ಇಟ್ಕೊಂಡಿದ್ದೀನಿ. ಅದನ್ನು ದಪ್ಪ ದಪ್ಪ 2 ದೋಸೆ ತಿಂದರೆ ಮುಗ್ದೋಯ್ತು. ಆಲ್ಮೋಸ್ಟ್ ಜಾಸ್ತಿ ಕಾಪ್ಸ್ ತಿಂದುಬಿಡ್ತೀವಿ. ಸೊ ನಾನು ಒಂದು 200 ಗ್ರಾಮ್ 250 ಗ್ರಾಮ್ ರೈಸ್ ತಿನ್ನೋಷ್ಟು ದೋಸೆ ಹೆಲ್ತಿ ವೇಯಲ್ಲಿ. ಯಾವಾಗಲೂ ದೋಸೆ ತಿನ್ನಬಾರ್ದು. ನನಗೆ ಆಪ್ಷನ್ ಇರಲಿಲ್ಲ, ಸೊ ಅದಕ್ಕೆ ತಿಂತಾಯಿದ್ದೀನಿ. ಆಫ್ಟರ್ 3 months ದೋಸೆ. ಚಟ್ನಿ ಪುಡಿ, ಎಗ್. ಚಟ್ನಿ ಪುಡಿ ಸಖತ್ತಾಗಿದೆ. ನಾನು ತಿನ್ನೋದೇ ಹಂಗೆ, ನಾನು ಏನು ಅನ್ಕೋಬೇಡಿ. ತಿನ್ಬಿಡ್ಸಿರ್ತೀನಿ, ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಹೋಗೋಣ ಅಂತ ಊಟ ಮಾಡಿಬಿಟ್ಟು ಕೆಳಗೆ ಕೂತ್ಕೊಂಡೆ. ಮಳೆ ಬಂತು. ಸೊ ಅದಕ್ಕೆ ಮಳೆ ನಿಂತ ಮೇಲೆ ಹೋಗೋಣ. ಊಟ ಮಾಡಿ ನಾನು ಫೇಸ್ ನೋಡಿ. ಮಳೆ ನಿಂತು. ಸೊ ಸ್ವಲ್ಪ ಹೊತ್ತು ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಇವಾಗ ಬಂದೆ ಸಲೂನ್ಗೆ ಮಾಡಿಸ್ಕೊಂಡು. ಸೊ ಇವಾಗ ಬಂದೆ ನನ್ನ ಸಲೂನ್ಗೆ. ನೇಲ್ಸ್ ಮಾಡಿಸ್ಕೊತಾ ಇದ್ದೀನಿ. ಎವ್ರಿ ಟೈಮ್ ಸ್ವಲ್ಪ ಹೆವಿ ಮಾಡಿಸ್ಕೊಂಡು ನೇಲ್ ಆರ್ಟ್ ಎಲ್ಲ ಸರಿ ಫ್ರೆಂಚ್ ನೈಲ್ಸ್ ಮಾಡಿಸ್ಬೇಕು ಅಂತಿದ್ದೀನಿ. ಒಂದು 2 times ಮಾಡಿಸಿದ್ದೀನಿ ಫ್ರೆಂಚ್ ನೈಲ್ಸ್ ಕೂಡ ನಾನು. ಬಟ್ ಆಫ್ಟರ್ ಲಾಂಗ್ ಇಯರ್ಸ್ 2 years ಆಯಿತು ಅನಿಸುತ್ತೆ ಸರ್ ಮಾಡಿಸ್ತಾ ಇದ್ದೀನಿ. ಅಕ್ಕ ನಾನು ಕಮಲ್ ಓಕೆ ಕಮಲ್. ನಿನ್ನೆ ಇವರೇ ನಮಗೆ ಸರ್ವಿಸ್ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ, ನೇಲ್ಸ್ ಚೆನ್ನಾಗಿ ಮಾಡ್ತಾರೆ. ನೋಡೋಣ. थैंक यू, वेलकम मैम। कैसा लगा मैम? बहुत अच्छा किया. ಎಷ್ಟು ಲೇಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು 2.5 hour ಆಯಿತು ಅನಿಸುತ್ತೆ. ತುಂಬ ಸುಸ್ತಾಗ್ತಿದೆ. ಪ್ರೋಟೀನ್ ಬಾರ್ ಚಿಕ್ಕದು ತೊಗೊಂಡು ತಿಂದೆ. ನೈಲ್ಸ್ ಮಾತ್ರ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ನನ್ನ ಮುಖ ಎಲ್ಲ ಹಿಂಗಿದೆ. ಗಾಡಿ ಎಲ್ಲ ಹಾಕಿದ್ದೀನಿ. ಜಿಮ್ಮಿಗೆ ರೆಡಿ ಆಗಿಬಿಟ್ಟು ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಬೆಳಗ್ಗೆ ಇದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಮಾಡಿದೆ. ಇದೆಲ್ಲ ಫುಲ್ಲು ಕಾಜು ಸ್ವೀಟ್ಸು. ಸೊ ನಾನು ಬರ್ತಡೇ ಇನ್ನೊಂದು 2 days ಇದೆ ನನಗೆ. 2 day ಇದೆ. ಓಕೆ, 2 ದಿನ ಇದೆ. ಸೊ ಇವಾಗ ನಾನು ಏನಾದರೂ ಸ್ವೀಟ್ ತಿನ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಇವಾಗ ನಾನು ಏನಾದರೂ ಶುಗರ್ ಸ್ವೀಟ್ ಏನಾದರೂ ತಿಂದಿದ್ದೀನಿ ಅಂತಂದರೆ ನನ್ನ ಫೇಸ್ ಲೈಕ್ ಹಿಂಗೆ ಕಾಣಿಸುತ್ತೆ, ಚಬ್ಬಿ. ಸೊ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಅದೇನಾದರೂ ಮಾಡಿಸಿದ್ರೆ ಮುಖ ಬಾಡಿ ಎಲ್ಲ ಸಣ್ಣ ಕಾಣುತ್ತೆ, ಫೇಸ್ ಮಾತ್ರ ದಪ್ಪ ಕಾಣುತ್ತೆ. ಐನೋ ಬ್ರೈಟ್ನೆಸ್ ಜಾಸ್ತಿ ಇದೆ. ಓಕೆ, ಸೊ ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗಿದೆ. ಆಲ್ಮೋಸ್ಟು 9:50 ಅನಿಸುತ್ತೆ. 9:30ಗೆ ಹೋಗಬೇಕು. ಸೊ ಲೇಟಾಗಿ ಹೋಗ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಆರ್ಗನೈಸ್ ಎಲ್ಲ ಮಾಡೋದು. ಆ್ಯಂಡ್ ಫ್ಲವರ್ಸ್ ರಾತ್ರಿ ತಂದುಕೊಟ್ರು ಹಸ್ಬೆಂಡು. ಸೊ ಅವ್ರೇನು ಸರ್ಪ್ರೈಸಾಗಿ ಏನು ತಂದುಕೊಟ್ಟಿಲ್ಲ, ನಾನೇ ಕೇಳಿದೆ. ನನಗೆ ಖುಷಿಯಾದಾಗೆಲ್ಲ ಫ್ಲವರ್ಸ್ ಕೇಳ್ತೀನಿ. ಸೊ ಅವರೇನಾದರೂ ನನ್ನನ್ನು ಬೈದಾಗೆಲ್ಲ ಫ್ಲವರ್ಸ್ ಕೇಳ್ತೀನಿ. ಫ್ಲವರ್ ಕೊಟ್ಟಿದ್ದೆ, ಫುಲ್ ಕೂಲ್. ಸೊ ಬನ್ನಿ ಹೋಗೋಣ ಜಿಮ್ಗೆ. ಸೊ ಅದರಿಂದನೇ ನಾನು ಸ್ವೀಟ್ ತಿಂತಾ ಇಲ್ಲ.
ಬೇರೆ ಏನೂ ಇಲ್ಲ, ತಿನ್ಬೋದು 2-3, ಬಟ್ ಈ ಸ್ವಲ್ಪ ತಿಂದರೂ ನನಗೆ ಫೇಸ್ ಚಬ್ಬಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ತಿಂತಾಯಿಲ್ಲ. ಆ್ಯಂಡ್ ಬರ್ತ್ಡೇ ದಿನಾನೂ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಅದಾದಮೇಲೆನೂ ತಿನ್ನಲ್ಲ. ಸೊ ಎಲ್ಲ ಮುಗ್ದಾದ್ಮೇಲೆ ಡೇಂಜರ್ ಇವ್ರ ಹತ್ರ ಅಂಜು ಸಿರಿ ಬಂದುಬಿಡ್ತಾರೆ ಆಚೆಗೆ. ಸೊ ಎಲ್ಲ ಬ್ಲಾಗ್ ಇಲ್ಲ ಬರ್ತ್ಡೇ ಮುಗ್ದಾದ್ಮೇಲೆ ಆಮೇಲೆ ಹೊರಗಡೆ ಹೋಗ್ಬೇಕು ಅಂತಿದ್ದೀವಲ್ಲ, ಸೊ ಅದು ಎಲ್ಲ ಮುಗ್ದಾದ್ಮೇಲೆ ನಾನು ಶುಗರ್ ತಿಂತೀನಿ. ಸೊ ಅವಾಗ ನನ್ನ ಫೇಸ್ ಚಬ್ಬಿ ಕಾಣಲ್ಲ, ಡಬಲ್ ಚಿನ್ ಬೇಗ ಬಂದುಬಿಡುತ್ತೆ ಆ್ಯಂಡ್ ಫ್ಯಾಟಿ ಥರ ಕಾಣಿಸುತ್ತೆ ಫೇಸ್. ಸೊ ಅದಕ್ಕೋಸ್ಕರ ನಾನು ಶುಗರ್ ತಿನ್ನಲ್ಲ. ಇನ್ನೊಂದು 1 ವೀಕ್ ಕೇಕ್ ಬರ್ತ್ಡೇಗೆ ತಿಂತೀನಿ, ಸ್ವಲ್ಪ ಕಟ್ ಮಾಡಿದಾಗ ಅಷ್ಟೇ. ಚಲೋ ಜಿಮ್ಮಲ್ಲಿ ಸಿಗ್ತೀನಿ. ಜಿಮ್ಮಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಹಂಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ರಿಯಲ್ ಆಗಿ. ವರ್ಕೌಟ್ ಆಯಿತು, ಲೆಗ್ ಹೋಗ್ಬೋದು ಇವತ್ತು. ಹಿಂಗೆ ನಾನು ಫಸ್ಟ್ ಕೂದಲೆಲ್ಲ ಈಗ ಹೋಗಿದ್ದೆ ಆಯ್ತಾ, ಆಮೇಲೆ ಹಿಂಗೆ ಮಾಡ್ಕೊಂಡು ಇವಾಗ ಹಂಗೆ ಮಾಡು, ನ್ಯಾಚುರಲ್ ಚೆನ್ನಾಗಿರುತ್ತೆ. ಅಲ್ಲ ಮಾಡ್ತೋದು ಇವಾಗ ಮಾಡ್ಕೊಂಡು ಓಕೆ ಬಾ ಅಷ್ಟೇ. ಹಂಗೆ ಮಾಡ್ಕೊಂಡು ಬಾ. ನಾನು ರಿಯಲ್ ಆಗೇ ವಿಡಿಯೋ ಮಾಡ್ತಾ ಇದ್ದೀನಿ, ರಿಯಲ್ ಆಗಿ. ನೋಡಿ ಇವ್ರು ಹಿಂಗೆ ಮಾಡ್ತಾನೆ. ಇಡೀ ಅಲ್ಲ ಅವನೇನು ಮಾಡೋದು? ಮಾಡ್ತೀನಿ, ನಂತರ ವಿಡಿಯೋ ಮಾಡಿದ್ದೀನಿ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಬಾ ಬೇಬಿ ಗರ್ಲ್ನ ಪಿಕ್ ಮಾಡ್ಕೊಳಕ್ ಬಂದಿದ್ದೀವಿ ನಾವು. ಅವಳನ್ನ ಹಚ್ಚಕ್ಕೆ ಹೋಗಿ ನಾನು ಬಿಡ್ತಾ ಇದ್ದೆ. ಕಮ್ ಕಮ್. ಇಂಟ್ರಡಕ್ಷನ್ ಓ ಅವಳ ಸ್ಕೂಲ್ ಅಂತ ಇದು. ಎಲ್ಲರೂ ಇದು ಸ್ಕೂಲ್ ಅವರೆಲ್ಲ. ಹೌದಾ, ಸೂಪರ್. ಅಥವಾ ಸಟ್ಟದಲ್ಲಿ ಕೈ ನೋಡು. ಹೋಗೋಣ. ಓ ಓ ಏನು ಪೋಸ್ ಕೊಡ್ತಾಳೆ, ನನಗೂ ಬರೋಲ್ಲ ಆ ಥರ ಪೋಸ್ ಕೊಡೋದು. ನನ್ನ ತನಿಷ್ಕ ಕೊಡೋದು ಪೋಸ್. ನಡಿ ಹೋಗೋಣ. ಇನ್ನು ನಮ್ರತ ಮನೆಗೆ ಬಂತು, ಸ್ಯಾಂಡ್ವಿಚ್ ತಿಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಕ್ತು. ಇಷ್ಟ ಇಲ್ಲಮ್ಮ ಬೇಬಿ ಸಂದೆ. ಸೊ ಜಿಮ್ಮಿಂದ ಬಂದಿದ್ದೆ, ಪಾರ್ಸೆಲ್ ಬಂದಿದೆ ಅಮೆಝಾನ್ದು. ತೋರಿಸ್ತೀನಿ ಏನು ಬಂದಿದೆ ಅಂತ. ಟ್ರೈಪಾಯ್ಡ್ ಅಷ್ಟೇ, ಏನಿಲ್ಲ. ಫೋನ್ ಕಿತ್ತೋಗಿತ್ತು, ಲೈಕ್ ಅದು ಮುರಿದೋಗಿತ್ತು. ಸೊ ಅದಕ್ಕೆ ಅದನ್ನು ಆರ್ಡರ್ ಮಾಡಿದ್ದೆ. ಆ್ಯಂಡ್ ಶೇಪ್ ವೇರ್
ಬಾಡಿಕಾನ್ ಮತ್ತು ಸ್ವಲ್ಪ ಫಿಟ್ಟಾಗಿರೋ ಡ್ರೆಸ್ಗಳಿಗೆ ಶೇಪ್ ವೇರು ಒಳಗಡೆ ಹಾಕ್ಕೊಳ್ಳೋಕ್ಕೆ ಲೈಕ್ ಸ್ವಲ್ಪ ಏನಾದರೂ ಲೂಸ್ ಸ್ಕಿನ್ ಥರ ಐತೆ, ಬೆಲಿ ಲೂಸ್ ಥರ ಇದ್ದರೆ ಸ್ವಲ್ಪ ಫಿಟ್ಟಾಗಿ ಕಾಣಿಸುತ್ತೆ ಹೊಟ್ಟೆ. ತುಂಬ ದಪ್ಪ ಇರೋರಿಗೆ ದಪ್ಪ ಥರ ಕಾಣುತ್ತೆ, ಸಣ್ಣ ಇರೋರಿಗೆ ಸಣ್ಣ ಥರ ಕಾಣುತ್ತೆ ಅಷ್ಟೇ. ಬಿಟ್ಟರೆ ನಾವು ದಪ್ಪ ಇರೋರು ಸಣ್ಣ ಥರ ಏನು ಕಾಣಲ್ಲ, ನಾವು ಹೆಂಗಿದೀವೋ ಹಂಗೆ ಕಾಣಿಸೋದು, ಬಟ್ ಸ್ವಲ್ಪ ಶೇಪ್ ಕಾಣುತ್ತೆ ಅಷ್ಟೇ. ಸೊ ಇವೆರಡು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಹೆಂಗೂ ನನ್ನ ಬರ್ತಡೇಗೆ ಮುಂಚೆನೇ ಬಂತು. ಐ ಆಮ್ ಸೊ ಹ್ಯಾಪಿ. ಓಕೆ, ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಆವಾಗ ಸಿಗ್ತೀನಿ. ನಮ್ರತ ಮನೆಯಲ್ಲೇ ಸಬ್ವೇದು ಹೆಲ್ತಿ ಸ್ಯಾಂಡ್ವಿಚ್ ತಿಂದೆ. ನನ್ನ ನೇಲ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ನೇಲ್ಸಲ್ಲಿ ನನ್ನ ಸ್ಕಿನ್ ಸ್ವಲ್ಪ ಫೇರಾಗಿ ಕಾಣಿಸ್ತಿದೆ. ಸೊ ಡಸ್ಕಿ ಸ್ಕಿನ್ ಇರೋರು ಈ ಒಂದು ಶೇಡ್ನ ಟ್ರೈ ಮಾಡ್ಬೋದು, ಚೆನ್ನಾಗಿದೆ.